ಈ ಕೆಳಗಿನ ಯಾವ ಕನಿಷ್ಠ ಸಂಖ್ಯೆಯಿಂದ 272 ಗುಣಿಸಿದರೆ ವರ್ಗ ಸಂಖ್ಯೆ ಬರುವುದು? ಫಸ್ಟ್ ಕ್ವಶನ್. ಸೊ ಇದನ್ನು ಇಂಗ್ಲೀಷಲ್ಲೇ ನನಗೆ ಕನ್ನಡದಲ್ಲಿ ಕ್ವಶನ್ಸ್ ಸಿಕ್ಕಿದೆ ಕೆಲವೊಂದಷ್ಟು, ಅದಕ್ಕೆ ನಾನು ಇಂಗ್ಲೀಷಲ್ಲಿ ಜಸ್ಟ್ ಓವರಲ್ ಆಗಿ ಹೇಳ್ತೀನಿ, ಯು ಕ್ಯಾನ್ ಟ್ರಾನ್ಸ್ಲೇಟ್ ದೆಮ್. ಸೊ ಕೆಳಗಡೆ ಸ್ಮಾಲೆಸ್ಟ್ ನಂಬರ್ ಇದೆ, ಯಾವ ಸ್ಮಾಲೆಸ್ಟ್ ನಂಬರಿಂದ ಈ 272ಗೆ ಮಲ್ಟಿಪ್ಲೈ ಮಾಡಿದರೆ ಈ 272 ಅನ್ನೋದು ಒಂದು ಕಂಪ್ಲೀಟ್ ಸ್ಕ್ವೇರ್ ಆಗುತ್ತೆ ಅನ್ನೋದು ಇಲ್ಲಿ ಕ್ವಶನ್. ಸೊ ಹೆಂಗೆ ಮಾಡೋದು ಅಂತಂದರೆ, ಒಂದು ಈ ಆಪ್ಷನ್ಗಳನ್ನ ತಗೊಂಡು ಮಲ್ಟಿಪ್ಲೈ ಮಾಡ್ತಾ ಹೋಗೋದು, ಅದು ಒಂದು ಸ್ವಲ್ಪ ಲೆಂದಿ ಪ್ರೊಸೆಸ್ ಆಗ್ತದೆ. ಅದು ಬಿಟ್ಟರೆ ನಾವೇನು ಮಾಡ್ಬೋದು ಅಂತಂದರೆ, ಒಂದು ಬೆಟರ್ ಸೊಲ್ಯೂಷನ್ ಇದೆ. ಅದೇನು ಅಂತಂದರೆ, ಈ 272ನ ಏನು ಮಾಡೋದು, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದು. ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದರೆ ಅಲ್ಲಿ ನಮಗೆ ಪ್ರೈಮ್ ನಂಬರ್ ಸಿಗುತ್ತೆ. ಅವು ಯಾವಾಗಲೂ ಪೇರಲ್ಲಿ ಇರಬೇಕು. ಯಾಕೆ ಪೇರಲ್ಲಿ ಇರ್ತವೆ ಅಂತಂದರೆ, ನೋಡಿ, ಒಂದು ಕಂಪ್ಲೀಟ್ ಸ್ಕ್ವೇರ್ ಆಗಿತ್ತು ಅಂತಂದರೆ 144, ಇಟ್ ಈಸ್ ಅ ಕಂಪ್ಲೀಟ್ ಸ್ಕ್ವೇರ್. ಅಥವಾ ಒಂದು ಸಿಂಪಲ್ ಆಗಿ ತಗೊಳ್ಳೋಣ, 9. ಸೊ 9 ಇಟ್ ಈಸ್ ನಥಿಂಗ್ ಬಟ್ 3 × 3. 16 ಅಂತ ತಗೊಂಡ್ರೆ 4 × 4, ಹೌದಾ? ಒಂದು ವೇಳೆ ಇದನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ ಮಾಡಿದರೆ ಏನಾಗ್ತದೆ, 2 8s are 16, 2 4s are 8, 2 2s are 4, 2 1s are 2. ನೋಡಿ, ಯಾವಾಗಲೂ ಪ್ರೈಮ್ ನಂಬರ್ಸ್ಗಳು, ಅದರ ಪ್ರೈಮ್ ಫ್ಯಾಕ್ಟರ್ಸ್ಗಳು ಪೇರಲ್ಲಿ ಇರ್ತವೆ. 2 2 ಒಂದು ಪೇರ್, ಈ 2 2 ಒಂದು ಪೇರ್. 144 ಅನ್ನೋದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರೋದ್ರಿಂದ ಅದನ್ನು ಒಂದು ಎಕ್ಸಾಂಪಲ್ ಆಗಿ ತಗೊಳ್ತೀನಿ ನಾನು. 2 7s are 14, 2 2s are 4, 2 3s are 6, 2 6s are 12, 2 1s are 2 8s are, 2 9s are, 3 3s are, 3 1s are. ನೋಡಿ, 2 ಮತ್ತು 2 ಇವೆರಡು ಒಂದು ಪೇರ್, 2 ಮತ್ತು 2 ಒಂದು ಪೇರ್, 3 ಮತ್ತು 3 ಅಂದರೆ ಸೇಮ್ ನಂಬರ್ಗಳು ಯಾವಾಗಲೂ ಪೇರಲ್ಲಿ ಬರ್ತವೆ. ಯಾಕೆ ಅಂತಂದರೆ, ಒಂದು ವೇಳೆ ಇದನ್ನು ಸ್ಕ್ವೇರ್ ರೂಟ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಆಗ 2 × 2 ಏನಾಗಿರ್ತದೆ, 2 ಸ್ಕ್ವೇರ್ ಆಗಿರುತ್ತೆ. ಈ 2 × 2 2 ಸ್ಕ್ವೇರ್ ಆಗಿರುತ್ತೆ. 3 × 3 3 ಸ್ಕ್ವೇರ್ ಆಗಿರುತ್ತೆ. ಇದಕ್ಕೆ ಸ್ಕ್ವೇರ್ ರೂಟ್ ಇರ್ತದೆ. ಸ್ಕ್ವೇರ್ ರೂಟಿಂದ ಹೊರಗಡೆ ಬಂದರೆ ಈ 2 ಸ್ಕ್ವೇರ್ ಹೋಗಿ 2 ಆಗುತ್ತೆ, ಈ 2 ಸ್ಕ್ವೇರ್ ಹೋಗಿ 2 ಆಗುತ್ತದೆ, 3 ಸ್ಕ್ವೇರ್ ಹೋಗಿ 3 ಆಗ್ತದೆ. ನೋಡಿ, 3 2s are 6, 6 2s are 12. ಸೊ ಸ್ಕ್ವೇರ್ ರೂಟ್ ಆಫ್ 144 is 12. ಸೊ ಈ ರೀತಿ ಪರ್ಫೆಕ್ಟ್ ಸ್ಕ್ವೇರ್ ಆಗಿದ್ದ ಮಾತ್ರ ರೂಟ್ ಬರೋಕ್ಕೆ ಸಾಧ್ಯ. ಈ ರೀತಿ ರೂಟ್ ಬರಬೇಕು ಅಂತಂದರೆ ಅದರ ಪ್ರೈಮ್ ಫ್ಯಾಕ್ಟರ್ಸು ಯಾವಾಗಲೂ ಪೇರಲ್ಲಿ ಇರಬೇಕು. ಸೊ ಇದು ಲಾಜಿಕ್ಕು. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ, 272 ಅಂತ ಏನು ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾನೇನು ಮಾಡ್ತೀನಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀನಿ. ಅದರಲ್ಲಿ ಯಾವುದಾದ್ರೂ ಒಂದು ಸಿಂಗಲ್ ಇತ್ತು ಅಂತಂದರೆ ಅದೇ ನಂಬರ್ನ ಮತ್ತೊಮ್ಮೆ ಮಲ್ಟಿಪ್ಲೈ ಮಾಡಿದರೆ ನಮಗೇನು ಬರ್ತದೆ ಅಂತಂದರೆ, ಮಲ್ಟಿಪ್ಲೈ ಮಾಡಿದರೆ ನೆಕ್ಸ್ಟ್ ನಂಬರ್ ಬರುತ್ತೆ ಅಂತ, ಅಂದರೆ ಪರ್ಫೆಕ್ಟ್ ಸ್ಕ್ವೇರ್ ಆಗ್ತದೆ ಅಂತ. ಸೊ 2 ಇಂದ ಶುರು ಮಾಡೋಣ, ಯಾಕಂದರೆ ಈವನ್ ನಂಬರ್ ಆಗಿರೋದ್ರಿಂದ. 2 1s are 2, 2 3s are 6, 2 6s are 12. ಅಗೇನ್ 2 6s are 12, 2 8s are 16. ಇದೆಲ್ಲ ಪ್ರೊಸೆಸ್ ಗೊತ್ತು ಅಂತ ಅಂದ್ಕೊಂಡು ನಾನು ಮಾಡ್ತಿದ್ದೀನಿ. 2 3s are 6, 2 4s are 8, 2 1s are 2, 2 7s are 14. Since 17 is a prime number, we have to multiply 17 once. ನೋಡಿ, 2 ಮತ್ತು 2 ಪೇರಲ್ಲಿದೆ, ಈ 2 ಪೇರಲ್ಲಿದೆ. ಸೊ ಇನ್ನೊಂದು ಪೇರ್ ಬೇಕು ಅಂತಂದರೆ ವಾಟ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ಹಿಯರ್, ವಿ ಹ್ಯಾವ್ ಟು ಮಲ್ಟಿಪ್ಲೈ 1 more 17 ಹಿಯರ್ ಇನ್ ಆರ್ಡರ್ ಟು ಪೇರ್ ದಿಸ್. ಸೊ ಯಾವ ಸ್ಮಾಲೆಸ್ಟ್ ನಂಬರ್ ನಾವು ಮಲ್ಟಿಪ್ಲೈ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ 17. ಸೊ 272ಕ್ಕೆ 17 ನಾವು ಗುಣಿಸಿದರೆ ನಮಗೆ ಒಂದು ವರ್ಗ ಸಂಖ್ಯೆ ಬರ್ತದೆ. ದೇರ್ಫೋರ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಒನ್ ಇದೆ, ಯಾವುದು ಅಂತಂದರೆ ಕ್ವಶನ್ನು ಇದಾಯಿತು. ಸೆಕೆಂಡ್ ಒನ್, 1296ರ ವರ್ಗಮೂಲ, ಸ್ಕ್ವೇರ್ ರೂಟ್ ಆಫ್ 1296. ಸೊ ಈ ಸೆಕೆಂಡ್ ಕ್ವಶನ್ನು ಮತ್ತು ಯಾವುದು ಅಂತಂದರೆ ಸಿಕ್ಸ್ತ್ ಕ್ವಶನ್. ಸೊ ಇವೆರಡನ್ನು ನಾನೇನು ಮಾಡ್ತೀನಿ ಅಂತಂದರೆ ನೆಕ್ಸ್ಟ್ ವೀಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀನಿ. ಯಾಕಂದರೆ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋಕ್ಕೆ ಒಂದು ಸ್ಟ್ಯಾಂಡರ್ಡ್ ಮೆಥಡ್ ಇದೆ. ಯಾವುದಾದ್ರೂ ಒಂದು ನಂಬರ್ ಕೊಟ್ಟಿರಲಿ, ಅದಕ್ಕೆ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋಕ್ಕೆ ಒಂದು ಸ್ಟ್ಯಾಂಡರ್ಡ್ ಮೆಥಡ್ ಇದೆ. ಅದೇನೇ ಒಂದು ಹೆಚ್ಚು ಕಡಿಮೆ ಒಂದು 10 minutes ಆಗುತ್ತೆ. ಹಾಗಾಗಿ ಅದನ್ನು ಇಲ್ಲಿ ಹೇಳಿದರೆ ಸ್ವಲ್ಪ ಲೆಂದಿ ಆಗೋದ್ರಿಂದ ಈ ಎರಡು ಕ್ವಶನ್ಗಳನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಅದನ್ನು ಬಿಟ್ಟರೆ ನೆಕ್ಸ್ಟ್ ನಾನು ಹೋಗ್ತೀನಿ ಥರ್ಡ್ ಕ್ವಶನ್ಗೆ ಹೋಗ್ತೀನಿ. ಥರ್ಡ್ ಕ್ವಶನ್ ಏನಿದೆ, 235 ವರ್ಗಮೂಲವು ಯಾವ ಎರಡು ಸಂಖ್ಯೆಗಳ ನಡುವೆ ಬರುವುದು? ಅಂದರೆ ಸ್ಕ್ವೇರ್ ರೂಟ್ ಆಫ್ 235 ಯಾವ ಎರಡು ನಂಬರ್ಗಳ ನಡುವೆ ಇರುತ್ತೆ ಅಂತ. ಸೊ ಅದರ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋದು ಒಂದೇ, ಇದರ ಸ್ಕ್ವೇರ್ಗಳು ಫೈಂಡ್ ಔಟ್ ಮಾಡೋದು ಒಂದೇ.
ಸೊ 15 ಸ್ಕ್ವೇರ್ ಎಷ್ಟು ಬರುತ್ತೆ? 15 ಸ್ಕ್ವೇರ್. ಸೊ 15 ಸ್ಕ್ವೇರ್ ಎಷ್ಟು ಬರುತ್ತೆ ಅಂತಂದರೆ 225 ಇದೆ. 15 ಸ್ಕ್ವೇರ್ ಇಸ್ 225. 16 ಸ್ಕ್ವೇರ್ ಎಷ್ಟಿದೆ? 16 ಸ್ಕ್ವೇರ್ ನೋಡಿ, ಸ್ಕ್ವೇರ್ ಆಫ್ 2 ಡಿಜಿಟ್ ನಂಬರ್ ಫೈಂಡ್ ಮಾಡೋಕ್ಕೆ ಒಂದು ಪ್ರಾಸೆಸ್ ಇದೆ. ಹೇಗೆ ಅಂತಂದರೆ ನೋಡಿ, ಇಲ್ಲಿ 16 ಈ 1 ಪ್ಲೇಸಲ್ಲಿ ಇರುತ್ತಲ್ಲ ಅದನ್ನು ಸ್ಕ್ವೇರ್ ಮಾಡಿ. 6 6 36ಗೆ 6 ಕ್ಯಾರಿ 3. ಆಮೇಲೆ ಈ 3 ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡಿ. 1 ಮತ್ತು 6 ಮತ್ತು 2. 6 1 6, 6 2 12, 12 ಪ್ಲಸ್ 3 15, 15ಗೆ 5 ಅಗೇನ್ ಕ್ಯಾರಿ 1. ಮತ್ತು 1ಅನ್ನು ಸ್ಕ್ವೇರ್ ಮಾಡಿ ಮತ್ತು ಕ್ಯಾರಿ ಮಾಡಿದ್ದನ್ನು ಆ್ಯಡ್ ಮಾಡಿ. 1 1 1, 1 ಪ್ಲಸ್ 1 is 2. ಸೊ 16 ಸ್ಕ್ವೇರ್ ಇಸ್ 256. ಸೊ ಈ ರೀತಿ ನೀವು ಯಾವುದೇ 2 ಡಿಜಿಟ್ ನಂಬರ್ನ ಸ್ಕ್ವೇರ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. 15 ಸ್ಕ್ವೇರ್ ಕೂಡ ಅದೇ ರೀತಿ ಮಾಡ್ಬೋದು. ನೋಡಿ, 5 ಫಸ್ಟು 1 ಡಿಜಿಟ್ ಸ್ಕ್ವೇರ್, 5 5 25ಗೆ 5 ಕ್ಯಾರಿ 2. ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳಿದ್ದೀನಿ, ಈ 3 ಮಲ್ಟಿಪ್ಲೈ ಮಾಡಿ. 5 1 5, 5 2 10 ಮಲ್ಟಿಪ್ಲೈ ಮಾಡಬೇಕು. 5 1 5, 5 2 10, 10 ಪ್ಲಸ್ 2 12, 12ಗೆ 2 ಕ್ಯಾರಿ 1. ಅಗೇನ್ 10 ಸ್ಪೇಸಲ್ಲಿ ಇರೋದನ್ನು ಸ್ಕ್ವೇರ್ ಮಾಡಬೇಕು ಮತ್ತು ಕ್ಯಾರಿನ ಆ್ಯಡ್ ಮಾಡಬೇಕು. 1 1 1, 1 ಪ್ಲಸ್ 1 is 2, ಸೊ 225. ಬೇಕಿದ್ರೆ ನೀವು ಯಾವುದಾದ್ರೂ ನಂಬರ್ನ ಚೆಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 14 ಅಂತ ಇದೆ ಅಂದ್ಕೊಳ್ಳಿ. 14 ಸ್ಕ್ವೇರ್ ಬೇಕು, ಗೊತ್ತಿಲ್ಲ ಅಂತ ಅಂದ್ಕೊಂಡ್ರೆ ಫಸ್ಟ್ 1 ಸ್ಕ್ವೇರ್ದು 1 ಸ್ಪೇಸಲ್ಲಿ ಇರೋದ್ರ ಸ್ಕ್ವೇರ್. 4 ಸ್ಕ್ವೇರ್ ಈಸ್ 16, 6 ಕ್ಯಾರಿ 1. ಅಗೇನ್ ಈ 3 ಡಿಜಿಟ್ಗಳನ್ನ ಮಲ್ಟಿಪ್ಲೈ ಮಾಡಬೇಕು. 4 1 4, 4 2 8, 8 ಪ್ಲಸ್ 1 is 9. ಈಗೇನು ಮಾಡಬೇಕು, ಕ್ಯಾರಿ ಏನೂ ಬಂದಿಲ್ಲ. ಈಗ 10 ಸ್ಪೇಸಲ್ಲಿ ಇರೋದ ಸ್ಕ್ವೇರ್. 1 ಸ್ಕ್ವೇರ್ ಈಸ್ ಅಗೇನ್ 1, ಸೊ 196. ಸೊ ಈ ರೀತಿ 2 ಡಿಜಿಟ್ ನಂಬರ್ಗಳು ಯಾವುದಾದ್ರೂ ಕೊಟ್ಟಿರಲಿ ಅದರ ಸ್ಕ್ವೇರ್ನ ಈ ಪ್ರಾಸೆಸ್ಸಿಂದ ನೀವು ಫೈಂಡ್ ಔಟ್ ಮಾಡ್ಬೋದು. ಈಗ ನಾವೇನು ಮಾಡಿದ್ವಿ ಅಂತಂದರೆ 15 ಸ್ಕ್ವೇರ್ ಎಷ್ಟಿದೆ? 225 ಇದೆ. 16 ಸ್ಕ್ವೇರು 256 ಇದೆ. ನೋಡಿ, 235 ಇವೆರಡರ ನಡುವೆ ಇರೋದ್ರಿಂದ 235ನ ಸ್ಕ್ವೇರ್ ಔಟ್ ಕೂಡ 15 ಮತ್ತು 16 ನಡುವೆ ಇರ್ತದೆ. ದೇರ್ಫೋರ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್. ನಾವು ವಿ ಶಾಲ್ ಮೂವ್ ಟುವರ್ಡ್ಸ್ ದ ನೆಕ್ಸ್ಟ್ ಒನ್. ಪೂರ್ಣ ವರ್ಗದ ಬಿಡಿ ಸ್ಥಾನದಲ್ಲಿರುವ ಅಂಕೆಯು ಯಾವಾಗಲೂ, ಅಂದರೆ ಒಂದು ಕಂಪ್ಲೀಟ್ ಸ್ಕ್ವೇರ್ ಆಗಿತ್ತು ಅಂತಂದರೆ ಅದರ ಒನ್ಸ್ ಪ್ಲೇಸಲ್ಲಿ ಅಥವಾ ಯೂನಿಟ್ಸ್ ಪ್ಲೇಸಲ್ಲಿ ಯಾವ ಯಾವ ಡಿಜಿಟ್ಗಳು ಬರುತ್ತೆ ಅಂತ ನೋಡಿ. 1 ಸ್ಕ್ವೇರ್ ಈಸ್ 1, 2 ಸ್ಕ್ವೇರ್ ಈಸ್ 4, 3 ಸ್ಕ್ವೇರ್ ಈಸ್ 9, 4 ಸ್ಕ್ವೇರ್ ಈಸ್ 16, 5 ಸ್ಕ್ವೇರ್ ಈಸ್ 25, 6 ಸ್ಕ್ವೇರ್ ಈಸ್ 36, 7 ಸ್ಕ್ವೇರ್ ಈಸ್ 49, 8 ಸ್ಕ್ವೇರ್ ಈಸ್ 64, 9 ಸ್ಕ್ವೇರ್ ಈಸ್ 81, 10 ಸ್ಕ್ವೇರ್ ಈಸ್ 100. ಸೊ ಇದರಲ್ಲೇನು ಬಂದಿದೆ ಈ 1 ಸ್ಪೇಸಲ್ಲಿ ಇಷ್ಟು ಡಿಜಿಟ್ಗಳು ಮಾತ್ರ ಬರಬಹುದು ಹೊರತು ಬೇರೆ ಡಿಜಿಟ್ಗಳು ಯಾವುದೇ ಸ್ಕ್ವೇರ್ ನಂಬರಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, 1 ಸ್ಪೇಸಲ್ಲಿ ಎಷ್ಟು ಬರ್ಬೋದು? 1 ಬರಬಹುದು, 4 ಬರಬಹುದು, 1 4, 9 ಬರಬಹುದು, 6 ಬರಬಹುದು, 5 ಬರಬಹುದು ಮತ್ತು 0 ಬರಬಹುದು. ನೋಡಿ, 6 ರಿಪೀಟೆಡ್, 9 ರಿಪೀಟೆಡ್, 4 ರಿಪೀಟೆಡ್, 1 ರಿಪೀಟೆಡ್, 0 0. ಸೊ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗಿತ್ತು ಅಂತಂದರೆ ಈ ಡಿಜಿಟ್ಗಳು ಮಾತ್ರ 1 ಸ್ಪೇಸಲ್ಲಿ ಇರಬಹುದು. ಇವುಗಳನ್ನು ಬಿಟ್ಟು ಬೇರೆ ನಂಬರು 1 ಸ್ಪೇಸಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. 2 ಯಾವುದೇ ಕಾರಣಕ್ಕೂ ಬರಲ್ಲ. ಸೊ ಫಸ್ಟ್ ಆಪ್ಷನಲ್ಲಿ 2 ಇದೆ, ಸೆಕೆಂಡ್ ಆಪ್ಷನಲ್ಲೂ 2 ಇದೆ, ಆಮೇಲೆ ಫೋರ್ತ್ ಆಪ್ಷನಲ್ಲಿ ಕೂಡ 2 ಇದೆ. ಸೊ ಆಪ್ಷನ್ ಎ ಆಗೋಕ್ಕೆ ಸಾಧ್ಯ ಇಲ್ಲ, ಆಪ್ಷನ್ ಸಿ ಆಗೋಕ್ಕೆ ಸಾಧ್ಯ ಇಲ್ಲ, ಆಪ್ಷನ್ ಡಿ ಕೂಡ ಆಗೋಕ್ಕೆ ಸಾಧ್ಯ ಇಲ್ಲ. ದ ಓನ್ಲಿ ಪಾಸಿಬಿಲಿಟಿ ಈಸ್ ಆಪ್ಷನ್ ಬಿ. ನೋಡಿ, 0 1 4 5 6 9. ನೆಕ್ಸ್ಟ್ 5th ಕ್ವಶನ್ ನೋಡಿ. 5th ಕ್ವಶನ್ ಇದೆ, ವರ್ಗವು ಮತ್ತು ಘನವೂ ಆಗಿರುವ ಸಂಖ್ಯೆ. ಇದರಲ್ಲಿ 4 ಆಪ್ಷನ್ನಲ್ಲಿ ವಿಚ್ ಈಸ್ ದ ನಂಬರ್ ವಿಚ್ ಈಸ್ ಬೋತ್ ಎ ಸ್ಕ್ವೇರ್ ಆಸ್ ವೆಲ್ ಆಸ್ ಅ ಕ್ಯೂಬ್ ನಂಬರ್. ಕ್ಯೂಬ್ ನಂಬರು ಆಗಿರಬೇಕು, ಸ್ಕ್ವೇರ್ ನಂಬರು ಆಗಿರಬೇಕು. ಆ ಥರದ ಒಂದು ನಂಬರ್ ಯಾವುದು ಅಂತಂದರೆ ಇಟ್ ಈಸ್ 64. ನೋಡಿ, 64 ಈಸ್ 8 ಸ್ಕ್ವೇರ್, 8 ಸ್ಕ್ವೇರ್ ಈಸ್ 64, ಆ್ಯಂಡ್ ಆಲ್ಸೋ 4 ಕ್ಯೂಬ್ ಈಸ್ ಆಲ್ಸೋ 64. ಸೊ 2 ನಂಬರ್ ಆಗಿರೋಂಥದ್ದು ಇದು ಒಂದೇ, ಬೇರೆ ಎಲ್ಲ ನಂಬರ್ಗಳು ಐದರ್ ದೇ ಆರ್ ಸ್ಕ್ವೇರ್. 16 ಜಸ್ಟ್ 4 ಸ್ಕ್ವೇರ್, ಯಾವುದೇ ನಂಬರ್ನ ಕ್ಯೂಬ್ ಅಲ್ಲ. 100 ಇಟ್ ಈಸ್ ಸ್ಕ್ವೇರ್ ಆಫ್ 10, ಇಟ್ ಈಸ್ ನಾಟ್ ಕ್ಯೂಬ್ ಆಫ್ ಎನಿ ಅದರ್ ನಂಬರ್. 144 ಈಸ್ ಸ್ಕ್ವೇರ್ ಆಫ್ 12, ಬಟ್ ಇಟ್ ಈಸ್ ನಾಟ್ ಕ್ಯೂಬ್ ಆಫ್ ಎನಿ ಅದರ್ ನಂಬರ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. ಸೊ ಆಪ್ಷನ್, ಸೊ 1296 ಸ್ಕ್ವೇರ್ ರೂಟು ಮತ್ತು ಈ 6th ಒಂದು ಸ್ಕ್ವೇರ್ ರೂಟು, ಇದು ಕೂಡ ಸ್ಕ್ವೇರ್ ರೂಟೇ ಬರ್ತದೆ. ಯಾಕಂದರೆ ಇದು ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ, ಅದರ
ಒಂದು ಸೈಡಿನ ಲೆಂತ್ ಕೇಳಿರುತ್ತೆ. ಸೊ ಸ್ಕ್ವೇರ್ ರೂಟ್ ಫೈಂಡ್ ಮಾಡಬೇಕು. ಸ್ಕ್ವೇರ್ ರೂಟ್ ಫೈಂಡ್ ಮಾಡೋದೇ ಒಂದು 10 ಮಿನಿಟ್ಸ್ನ ಹೆಚ್ಚು ಕಡಿಮೆ 10 ಮಿನಿಟ್ಸ್ನ ಒಂದು ವಿಡಿಯೋ ಆಗೋದ್ರಿಂದ ಅದನ್ನು ಸಪ್ರೇಟಾಗಿ ಮಾಡ್ತೀನಿ ನಾನು. ಥ್ಯಾಂಕ್ ಯು.